ಅದು ಕೇಂದ್ರ ಬಸ್ ನಿಲ್ದಾಣ. ಹೀಗಾಗಿ ಬಸ್ ನಿಲ್ದಾಣಕ್ಕೆ ಬರುವಂತಹ ಸಾರ್ವಜನಿಕರು ಬೈಕ್ ಪಾರ್ಕಿಂಗ್ ಮಾಡಿ ಅಲ್ಲೇ ಹೋಗ್ತಾರೆ. ಬಟ್ 4 ರೂಪಾಯಿನ ತೆಗೆದುಕೊಳ್ಬೇಕಾದ ಜಾಗದಲ್ಲಿ 10 ಪಟ್ಟು ಎಕ್ಸ್ಟ್ರಾ ದುಡ್ಡನ್ನು ಅಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಂದ. ಇದು ಅಲ್ಲಿನ ಆಯುಕ್ತರ ಗಮನಕ್ಕೆ ಬಂದಿದೆ. ಅವರು ಕೂಡ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ. ಬಟ್ ವಾರ್ನಿಂಗ್ ಎಲ್ಲ ಹೆದರ್ಕೊಳ್ತಾರೆ ಅವರು ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗ್ತಾ ಇದೆ. ಏನಾಗ್ತಾ ಇದೆ ಹಾವೇರಿಯಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹಾವೇರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಗಲು ದರೋಡೆ, ಪಾರ್ಕಿಂಗ್ ರೇಟ್ ಬೇರೆ, ವಸೂಲಿ ಮಾಡ್ತಿರೋದೇ ಬೇರೆ. ಹಾವೇರಿ ಬಸ್ ನಿಲ್ದಾಣದಲ್ಲಿ ಕಳೆದ 1.5 ವರ್ಷದಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಕಿಂಗ್ ರೇಟ್ ಬೋರ್ಡ್ ಪ್ರಕಾರ 1 ಗಂಟೆ ಬೈಕ್ ಪಾರ್ಕಿಂಗ್ಗೆ 4 ರೂಪಾಯಿ, 24 ಗಂಟೆ ಪಾರ್ಕಿಂಗ್ ಮಾಡಿದ್ರೆ 10 ರೂಪಾಯಿ ಹಣ ನಿಗದಿ ಮಾಡಲಾಗಿದೆ. ಆದ್ರೆ ಇಲ್ಲಿ 1 ಬೈಕ್ ಪಾರ್ಕಿಂಗ್ ಮಾಡಿದ್ರೆ 30 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಹೀಗಾಗಿ ದುಪ್ಪಟ್ಟು ವಸೂಲಿಗೆ ಬೈಕ್ ಮಾಲೀಕರು ರೋಸಿ ಹೋಗಿದ್ದಾರೆ. ಕಳೆದ ಫೆಬ್ರವರಿ 12ರಂದು ಉಪಲೋಕಾಯುಕ್ತ ವೀರಪ್ಪ ಅವರು ಹಾವೇರಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ನಿಗದಿತ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕ ವಸೂಲಿ ಮಾಡ್ತಿರುವುದು ಕಂಡು ಬಂದಿತ್ತು. ಹೀಗಾಗಿ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಚಳಿ ಬಿಡಿಸಿದ್ದ ಉಪಲೋಕಾಯುಕ್ತರು ಹೆಚ್ಚಿನ ಶುಲ್ಕ ವಸೂಲಿ ಮಾಡದಂತೆ ತಾಕೀತು ಮಾಡಿದ್ರು. ಟೆಂಡರ್ ರದ್ದುಪಡಿಸಿ ಹೊಸಬರಿಗೆ ಟೆಂಡರ್ ಕೊಡಿ ಅಂತ ಆದೇಶ ಮಾಡಿದ್ರು. ಆದ್ರೆ ಹೊಸಬರಿಗೆ ಟೆಂಡರ್ ನೀಡಿದ್ರು, ವಸೂಲಿ ಮಾತ್ರ ಜೋರಾಗಿ ನಡೆದಿದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಪಾರ್ಕಿಂಗ್ ಸಿಬ್ಬಂದಿ ದರ್ಪ ತೋರಿಸ್ತಿದ್ದಾರಂತೆ. ಕೇಳಿದ್ವಿ ಸರ್, ಎಷ್ಟು ತಗೊಂತೀರಿ ಅಂತ ಕೇಳಿ ಆಮೇಲೆ ಕೊಡ್ರಿ. ಹೌದು ಸರ್, 30 ರೂಪಾಯಿ ತಗೊಂತಿದ್ರು, ನೈಟಿಗೆ 70 ರೂಪಾಯಿ ತಗೊಂತಿದ್ರು. ನಾವು ಒಂದಿನ ಒಂದು ಅಗಲಿ ಇಟ್ಟು ಅಂದ್ರೆ 100-150 ರೂಪಾಯಿ ಹಾಕಿತ್ತು. ಪ್ರತಿ ಸಲ ನಮ್ಗೆ ಅನ್ಯಾಯ ಆಗೇ ಹಾಕೈತ್ರಿ. ಈಗ ಸಿಟಿಗೆ ಹೋಗ್ಬೇಕಂದ್ರೆ ಇಲ್ಲಿ ಇಟ್ಟು ಹೋಗ್ಬೇಕಾದ್ರೆ ಅದಕ್ಕೆ ನಮ್ಮ ಗಾಡಿ ಕನ್ವೆನ್ಸ್ ಇಲ್ಲ, ಹಳ್ಳಿಯಿಂದ ಬರೋರಿಗೆ ಗಾಡಿ ತಗೊಂಡ ಬರ್ಬೇಕು. ಅವಳಕ್ಕೆ ಇಲ್ಲಿ ಜಾಸ್ತಿ ಆಕೈತೆ ನಮ್ಗೆ ಅಮೌಂಟ್. 30 ರೂಪಾಯಿ ಹಗಲಿ, ನೈಟ್ ಬಿಟ್ಟು ಒಂದು 70 ರೂಪಾಯಿ. ಹಳ್ಳಿಯಿಂದ ಬರೋರು ಮತ್ತೆಲ್ಲ ರೈತರು ಇರ್ತವೆ, ಏನೋ ಒಂದು ಸಲ ಮಗಳು ಊರಿಗೆ ಹೋಗ್ಬೇಕಂತೇಳಿ ಹೋಗಿರ್ತಾವೆ ನಾವು. ಬಸ್ ನಿಲ್ದಾಣದ ಪಾರ್ಕಿಂಗ್ ಪ್ರದೇಶದ ಮುಂದೆ ಯಾವ ವಾಹನಕ್ಕೆ ಎಷ್ಟು ಶುಲ್ಕ ಅನ್ನೋ ಬೋರ್ಡ್ ಹಾಕಿದ್ದಾರೆ. ಆದ್ರೆ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. ಹೀಗಾಗಿ ಕೇಂದ್ರ ಕಚೇರಿಗೆ ಪತ್ರ ಬರೆದು ನಮ್ಮದೇ ಸಿಬ್ಬಂದಿಯನ್ನ ನೇಮಕ ಮಾಡುವ ಬಗ್ಗೆ ಚಿಂತನೆ ಮಾಡ್ತಿದ್ದೇವೆ ಅಂತ ಸಾರಿಗೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾವೇರಿಯ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಹಗಲು ದರೋಡೆ ನಡೆತಿರುವಂಥದ್ದು. ಇದನ್ನು ಉಪ ಲೋಕಾಯುಕ್ತರ ಮುಂದೆ ಕೂಡ ಅವರು ಆಕ್ರೋಶವನ್ನು ಹೊರಹಾಕಿ ಇವರಿಗೆ ಬೇರೆ ಟೆಂಡರ್ದಾರಿಗೆ ಕೊಡಬೇಕು ಅನ್ನೋ ರೂಲ್ಸನ್ನು ಕೂಡ ಮಾಡಿದರು. ಆದರೆ ಬೇರೆ ಟೆಂಡರ್ದಾರ ಕೊಟ್ಟರು, ಅವರು ಕೂಡ ಅದೇ ಹಗಲು ದರೋಡೆಯನ್ನು ಮಾಡ್ತಿರುವಂಥದ್ದು. ಇಲ್ಲಿ ಏನು ವಾಯುವ್ಯ ಸಾರಿಗೆ ಇಲಾಖೆ ಬೋರ್ಡನ್ನು ಹಾಕಿರುವಂಥದ್ದು, ಯಾವ ಎಷ್ಟು ಗಂಟೆಗೆ ಎಂಥ ವಾಹನಗಳಿಗೆ ಎಷ್ಟು ಅಮೌಂಟನ್ನು ತಗೋಬೇಕು ಅನ್ನೋದು ರೇಟ್ ಬೋರ್ಡನ್ನು ಹಾಕಿದರೂ ಕೂಡ 1 ತಾಸಿಗೆ 6 ರೂಪಾಯಿ ತೊಗೋಬೇಕು. ಆದರೆ ಇವರು ಹೆಚ್ಚುವರಿ ಒಂದು ದಿನಕ್ಕೆ 20 ರೂಪಾಯಿ, 30 ರೂಪಾಯಿ ಈ ರೀತಿಯಾದಂಥ ವಸೂಲಿಯನ್ನು ಮಾಡ್ತಿರುವಂಥದ್ದು. ಅದು ಒಂದು ದಿನಕ್ಕೆ 10 ರೂಪಾಯಿ ತೊಗೋಬೇಕು, ಆದರೆ 30 ರೂಪಾಯಿ ತೊಗೊಂಡು ಕಾರಿಗೆ 40 ರೂಪಾಯಿ ತೊಗೋಬೇಕಾದ್ರೆ 80-70 ರೂಪಾಯಿ ಈ ರೀತಿಯಾದಂತಹ ಹಣವನ್ನು ತಗೊಳ್ಳೋಂಥ ಆರೋಪ ಈಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನೀಡಿರುವಂಥದ್ದು. ಒಟ್ಟಿನಲ್ಲಿ ಅಧಿಕಾರಿಗಳು ಸರಿಯಾದಂತಹ ಕ್ರಮ ತೆಗೆದುಕೊಂಡು ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಅದಕ್ಕೆ ಶಾಶ್ವತ ಪರಿಹಾರ ಅಂತೇಳಿ ಕೇಂದ್ರ ಕಚೇರಿಗೆ ಒಂದು ಸ್ವಲ್ಪ ಮಾತಾಡಿ ಅವರನ್ನು ಒಂದು ಅನುಮೋದನೆ ತಗೊಂಡು ಈ ದೂರುಗಳು ನಿವಾರಿಸುವ ಮಟ್ಟಿನಲ್ಲಿ ನಮ್ಮ ಎಂಪ್ಲಾಯೀಸ್ನ ಇವಾಗ ಹಾಕ್ಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದೀವಿ. ವಿಭಾಗದಾಗ 2 ರಿಂದ 3 ದಿವಸದಾಗ ನಾವು ಕ್ರಮ ತಗೊಂತೀವಿ. ಎಂಪ್ಲಾಯೀಸ್ ಹಾಕಿದ್ರೆ ಈ ದೂರುಗಳು ಬರೋದಿಲ್ಲ, ಅದನ್ನು ನಾವು ನಿಯಂತ್ರಣ ಮಾಡ್ತೀವಿ. ಅವ್ರನ್ನ ಸಂಪೂರ್ಣವಾಗಿ ಹೊರ ಹಾಕ್ತೀವಿ. ಒಟ್ನಲ್ಲಿ ಹಾವೇರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ಹಗಲು ದರೋಡೆ ನಡೆಯುತ್ತಿದೆ. ಉಪಲೋಕಾಯುಕ್ತರ ಆದೇಶಕ್ಕೂ ಕಿಮ್ಮತ್ತು ಇಲ್ಲದೆ ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡ್ತಿದ್ದಾರೆ. ಇನ್ನಾದ್ರೂ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಅನುಕೂಲವಾಗುವಂತ ವ್ಯವಸ್ಥೆ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.